ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಂಟಾಸ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಹಳೆ ಸೆಲ್ಗಳಿಗೂ ಈ ಭಾರತ್ ಸೆಲ್ಗೂ ಏನು ಡಿಫ್ರೆನ್ಸು? ಬೇರೆ ಯಾವ ಕಂಪ್ನಿನೂ ಮಾಡದೇ ಇರೋದ ಓಲಾ ಏನಕ್ಕೆ ಭಾರತ್ ಸೆಲ್ ಮೇಲೆ ಇಷ್ಟೊಂದು ಓಪ್ ಕೊಟ್ಟು ಇಷ್ಟೊಂದು ಐಪ್ ಕೊಟ್ಟು ಮಾಡ್ತಾ ಐತೆ ಅಂತ. 2170 ಸೆಲ್ಲು ಮತ್ತು 4680 ಸೆಲ್ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಐತೆ, ಸೊ ಅವೆರಡನ್ನ ಕಂಪೇರ್ ಮಾಡೋಣ. ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ ಏನು 2170 ಮತ್ತು 4680 ಸೆಲ್ಲು ಏನು ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ. ಇದರಲ್ಲಿ ಹೆಂಗೆ ರೈಸ್ ಜಾಸ್ತಿ ಬರುತ್ತೆ, ಇದರಲ್ಲಿ ಏನು ಕಮ್ಮಿ ರೇಂಜ್ ಬರುತ್ತೆ, ಇಲ್ಲ ಇದರಲ್ಲಿ ಬೇರೆ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ. ಸೊ ಎಲ್ಲ ಕ್ಲಿಯರ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. 2170 ಸೆಲ್ ಮತ್ತೆ 4680 ಸೆಲ್ಗೆ ಏನು ಡಿಫ್ರೆನ್ಸ್ ಐತೆ ಅಂತ ಹೇಳ್ಬಿಡ್ತೀನಿ. 2170 ಸೆಲ್ ಅದು ಡಯಾಮೀಟರ್ ಏನಿರುತ್ತಲ್ಲ ಅದು 21 mm ಇಂದ 70 mm ಇರುತ್ತೆ ಸೈಜು. ಅದಕ್ಕೆ ಅದನ್ನ ಅವೆರಡನ್ನು ಕಂಪೇರ್ ಮಾಡಿ 2170 ಸೆಲ್ ಅಂತ ಕರೀತಾರೆ. ಈ 4680 ಸೆಲ್ ಹೆಂಗೆ ಅಂದರೆ ಆ 2170 ಡಬಲ್ ಸೈಜ್ ಇರುತ್ತೆ, ಮತ್ತೆ ವಿಡ್ತು ಕೂಡ ಡಬಲ್ ಇರುತ್ತೆ. 46 mm ಇಂದ 80 mm ಗಂಟ ಅದ್ರ ಸೈಜ್ ಬರುತ್ತೆ. ಹಿಂಗೆ 46 ಹಿಂಗೆ 80, ಹಿಂಗೆ 46 ಹಿಂಗೆ 80 ಸೈಜ್ ಬರುತ್ತೆ. ಅದರಿಂದ ಇದನ್ನ 4680 ಸೆಲ್ ಅಂತಾರೆ. ಆ ನೇಮ್ ಕೊಟ್ಟಿರೋದು ಆ ಸೆಲ್ ಸೈಜ್ ಏನಿರುತ್ತೆ ಆ ಸೆಲ್ ಸೈಜ್ ಮೇಲೆ ಇದಕ್ಕೆ ನೇಮ್ ಕೊಟ್ಟಿದ್ದಾರೆ. 2170 ಇದ್ರ ಡಿಸೈನ್ ಬಂದ್ಬಿಟ್ಟು ಟ್ಯಾಬ್ ತರ ಡಿಸೈನ್ ಬರುತ್ತೆ. ಇದು 2170. 4680 ಟ್ಯಾಬ್ಲೆಸ್ ತರ ಇರುತ್ತೆ. ಇನ್ನು ಎನರ್ಜಿ ಗೊತ್ತು ಅಂದ್ರೆ ಒಂದು ಸೆಲ್ಲಲ್ಲಿ 2170 ಒಂದು ಸೆಲ್ಲಲ್ಲಿ 5000 mAh ಗಂಟ ಕೆಪಾಸಿಟಿ ಇರುತ್ತೆ ಹೋಲ್ಡ್ ಮಾಡೋದು. 4680 ಗೊತ್ತು ಅಂದ್ರೆ ಇದರಲ್ಲಿ 5000 mAh ಕೆಪಾಸಿಟಿನ ಹೋಲ್ಡ್ ಮಾಡಿದ್ರೆ 4680ದಲ್ಲಿ ಅದ್ರದ್ದು 5 ಪಟ್ಟು ಅಂದ್ರೆ 25000 mAh ಅಷ್ಟು ಬ್ಯಾಟ್ರಿ ಪವರ್ನ ಹೋಲ್ಡ್ ಮಾಡ್ಬೋದು 4680 ಸೆಲ್ಲಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿಂಗ್ ಮಾಡ್ಬೇಕಂದ್ರೆ 2170 ಸೆಲ್ನ ಜಾಸ್ತಿ ಯೂಸ್ ಮಾಡಿದಾಗ ಅದು ಹೀಟ್ ಆಗುತ್ತೆ. ಅದನ್ನ ಕೂಲಿಂಗ್ ಮಾಡ್ಬೇಕಂದ್ರೆ ಸೈಡ್ ವೈಸ್ ಏರ್ ವೆಂಟ್ಗಳು ಏನಿರುತ್ತೆ ಗಾಳಿ ಬಂದಾಗ ಅದರಿಂದನೇ ಕೂಲಿಂಗ್ ಆಗಬೇಕು. 4680ದಲ್ಲಿ ಬೇಗ ಕೂಲ್ ಆಗುತ್ತೆ, ಅದೊಂದು ಬೆನಿಫಿಟ್ 4680 ಸೆಲ್ಲಲ್ಲಿ. ಇನ್ನ ಈ 2170 ಸೆಲ್ ಏನೈತೆ ಇದನ್ನ ನೀವು ಯಾವ ಶೇಪ್ ಬೇಕಾದ್ರೂ ಕೂರಿಸ್ಕೋಬಹುದು. ಕೆಲವೊಂದು ಗಾಡಿಗಳಲ್ಲಿ ಬನಾನಾ ಟೈಪ್ ಇರುತ್ತೆ ಓಲಾ ಗಾಡಿಗಳೆಲ್ಲ. ಇನ್ನ ಚೇತಕ್ ಅಲ್ಲಿ ಚಾಸಿ ಕೆಳಗಡೆ ಕೊಟ್ಟಿರ್ತಾನೆ. ಸೊ ಅದನ್ನ ನೀವು ಯಾವ ಸೆಟಪ್ ಬೇಕಾದ್ರೂ ಕೂರಿಸ್ಕೋಬಹುದು 2170 ಸೆಲ್ಲ. ಬಟ್ ಈ 4680 ಏನಿರುತ್ತೆ ಇದಕ್ಕೆ ಒಂದು ಬ್ಯಾಟ್ರಿ ಪ್ಯಾಕ್ ಅಲ್ಲೇ ಅದಕ್ಕೆ ಅಂತ ಒಂದು ಬ್ಯಾಟ್ರಿ ಪ್ಯಾಕ್ ತರ ಒಂದೊಂದು ಸೆಲ್ಗೂ ಒಂದೊಂದು ಕಾಯಲ್ ತರ ಮಾಡಿ ಅದನ್ನ ಸೆಟ್ ಮಾಡಿರ್ತಾರೆ. ಅದರಿಂದ ಏನಂದ್ರೆ ಶೇಕ್ ಆಗೋದೇ ಆಗ್ಬೋದು, ಹೀಟ್ ಆಗ್ಬೋದು, ಕಮ್ಮಿ ಆಗುತ್ತೆ. ಈ 2170 ಸೆಲ್ಲು ಬೇಗ ಡ್ರೈನ್ ಆಗೋದ್ರಿಂದ ಹೀಟ್ ಆಗ್ತಾ ಹೋಗುತ್ತೆ. ಆ ಲೈನಿಂಗ್ ಏನಿರುತ್ತೆ ಈ 2170 ಲೈನ್ ಪ್ರತಿಯೊಂದು ಸೆಲ್ಲಿಂದ ಸೆಲ್ಗೆ ಏನ್ ಲೈನ್ ಕನೆಕ್ಟ್ ಆಗಿರುತ್ತೆ ಆ ಲೈನ್ ತುಂಬಾ ಹೀಟ್ ಆಗ್ತಾ ಇರುತ್ತೆ. ಈ 4680 ಸೆಲ್ಲಲ್ಲಿ ಅಷ್ಟು ಹೀಟ್ ಆಗಲ್ಲ, ಅದೊಂದು ಬೆನಿಫಿಟ್. ಮತ್ತೆ ರೇಂಜ್ ಮತ್ತೆ ಕೆಪಾಸಿಟಿನೂ ಕೂಡ ಜಾಸ್ತಿ ಇರುತ್ತೆ 4680 ಸೆಲ್ಲಲ್ಲಿ. ಇನ್ನ ಈ 2170 ಸೆಲ್ನ ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ವೆಯ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಎನರ್ಜಿ ಡೆನ್ಸಿಟಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ 4680 ಸೆಲ್ನ ಯೂಸ್ ಮಾಡಿದ್ರೆ ವೆಯ್ಟ್ ಜಾಸ್ತಿ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಒಂದು 20 kg ಬ್ಯಾಟ್ರಿ ಪ್ಯಾಕ್ ಮೊದಲು ಬರ್ತಿತ್ತು ಅಂದ್ರೆ 2170 ಸೆಲ್ಗೆ, ಈ 4680 ಸೆಲ್ಗೆ ಒಂದು 5 kg ಅಷ್ಟು ಕಮ್ಮಿ ಆಗುತ್ತೆ. 15 kg ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ನಾನು ಅಪ್ರಾಕ್ಸಿಮೇಟ್ಲಿ ಅಂದಾಜ್ ಮೇಲೆ ನಿಮ್ಗೊಂದು ಗೊತ್ತಾಗ್ಲಿ ಅರ್ಥ ಆಗ್ಲಿ ಅನ್ನೋದಕ್ಕೆ ಒಂದು ಐಡಿಯಾದಲ್ಲಿ ಹೇಳ್ತಿರೋದು. ಇನ್ನ ಬ್ಯಾಟ್ರಿ ರಿಪೇರಿ ಬಂತು ಅಂದ್ರೆ ಈ 2170 ಸೆಲ್ ಏನೈತೆ ಇದೇನಾರ ಡ್ಯಾಮೇಜ್ ಆಯ್ತು, ಯಾವ್ದಾರ ಒಂದು ಸೆಲ್ ಡ್ಯಾಮೇಜ್ ಆಯ್ತು ಅಂದ್ರೆ ಪ್ರತಿಯೊಂದು ಸೆಲ್ 64 ಬೆನ್ನ ಸೆಲ್ಸ್ ಬರುತ್ತೆ ಒಂದು ಬ್ಯಾಟ್ರಿ ಪ್ಯಾಕ್ ಅಲ್ಲಿ. ಅದೆಲ್ಲ ಸೀರೀಸ್ ಚೆಕ್ ಮಾಡ್ಬೇಕು, ಆಗ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಆಮೇಲೆ ರಿಪೇರಿ ಮಾಡೋಕ್ಕೂ ತುಂಬಾ ಟೈಮ್ ತಗೊಳುತ್ತೆ, ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದೇ ಈ 4680 ಸೆಲ್ ಏನಂದ್ರೆ ಕಾಸ್ಟ್ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಆದಷ್ಟು ಬೇಗ ರೆಡಿ ಮಾಡ್ಬೋದು 4680 ಸೆಲ್ನ. ಅದಕ್ಕೆ ಜಾಸ್ತಿ ಸ್ಕೋಪ್ ಕೊಟ್ಟು 4680 ಸೆಲ್ನ ಓಲಾದವರು ಭಾರತ್ ಸೆಲ್ ಅಂದ್ಬಿಟ್ಟು ಇಂಡಿಯಾದಲ್ಲಿ ಇವರೇ ಫಸ್ಟ್ 4680 ಸೆಲ್ ಮಾಡ್ತಿರೋದು. ಒಂದು ಕಾರ್ಗೆ ಏನಾರ ನೀವು 2170 ಸೆಲ್ನ ಹಾಕ್ತೀನಿ ಅಂದ್ರೆ ಅದ್ರ ಚಾರ್ಸಿ ಕೆಳಗಡೆ ಫುಲ್ ಎಲ್ಲ ಆರಿಸ್ದಂಗೆ ಫುಲ್ 2170 ಸೆಲ್ನ ಯೂಸ್ ಮಾಡಬೇಕು. ಅದೇ 4680 ಸೆಲ್ ಆದ್ರೆ ಅಲ್ಲಿಗೆ 25 ಸೆಲ್ ಯೂಸ್ ಮಾಡೋದಕ್ಕೆ ಇದನ್ನ 5 ಸೆಲ್ ಯೂಸ್ ಮಾಡಿದ್ರೆ ಸಾಕು. ಆಗ ಸ್ಪೇಸ್ ಓಸಿ ಕಮ್ಮಿ ಆಗುತ್ತೆ, ಮತ್ತೆ ಬ್ಯಾಟ್ರಿ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ನಾವು ಇನ್ನೂ ರೇಂಜ್ ತೆಗಿಬಹುದು. ಈ 4680 ಸೆಲ್ಲು ಎಲ್ಲಾ ಕಡೆ ಯೂಸ್ ಆಯ್ತು ಅಂದ್ರೆ ಮುಂದೆ ಬರ್ತಾ ಪ್ರೈಸ್ ಇನ್ನೂ ಕಮ್ಮಿ ಆಗುತ್ತೆ. ಈಗ ಏನ್ ಎಲೆಕ್ಟ್ರಿಕ್ ಕಾರು ಮತ್ತೆ ಬೈಕ್ ಗಳಿಗೆ ಏನ್ ಪ್ರೈಸ್ ಐತೆ ಅದರಲ್ಲಿ ಈ ಬ್ಯಾಟ್ರಿ ಪ್ಯಾಕ್ ಗಳಿಗೆ ಇನ್ನೂ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ. ಇವಿ ಕಾರ್ಗಳಲ್ಲಿ ಆಗಲಿ ಇವಿ ಬೈಕಲ್ಲಿ ಆಗಿ ಆ 4680 ಸೆಲ್ ನ ಯೂಸ್ ಮಾಡಿದ್ರೆ ಬ್ಯಾಟ್ರಿ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ, ರೈಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಮುಂದೆ ಬರ್ತಾ 4680 ಸೆಲ್ ರೈಟ್ ಇನ್ನೂ ಕಮ್ಮಿ ಆಗುತ್ತೆ, ಕಾದ್ ನೋಡ್ಬೇಕು. ಇದನ್ನ ಮುಂಚೆ ಟೆಸ್ಲಾದವರು ಕೂಡ ಯೂಸ್ ಮಾಡ್ತಿದ್ರು, ಮತ್ತೆ ಚೈನಾದಲ್ಲಿ BYD ಅವರು ಯೂಸ್ ಮಾಡ್ತಿದ್ರು. ಇದು ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿಯಿಂದನೇ ಮ್ಯಾನುಫ್ಯಾಕ್ಚರ್ ಆಗೋದು. 2170 ಸೆಲ್ಲು ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿಯಿಂದನೇ ಮ್ಯಾನುಫ್ಯಾಕ್ಚರ್ ಆಗೋದು. ಕೆಮಿಕಲ್ ಅಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ, ಬಟ್ ಈ ಸೈಜ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈ 4680 ಸೆಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಕಾಂಪ್ಲಿಕೇಶನ್. ಅದನ್ನ ಒಂದ್ಸತಿ ಅಚೀವ್ ಮಾಡ್ಬಿಟ್ರೆ ಅದಾದ್ಮೇಲೆ ಏನು ತೊಂದರೆ ಆಗಲ್ಲ. ಸೊ ಈಗ ಓಲಾದವ್ರು ಅಚೀವ್ ಮಾಡವ್ರೆ, ಟೆಸ್ಲಾದವ್ರು ಅಚೀವ್ ಮಾಡವ್ರೆ, BYD ಅವ್ರು ಅಚೀವ್ ಮಾಡವ್ರೆ. ಈಗ ನಮ್ಮ ಇಂಡಿಯನ್ ಕಂಪ್ನಿಯಾಗಿ ಓಲಾದವ್ರು ಅಚೀವ್ ಮಾಡೋಣ ಅಂತ ಹೇಳ್ಕೊಳಕ್ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಇದು ಆಲ್ರೆಡಿ ಈಗ ಓಲಾ ಮತ್ತೆ ಟೆಸ್ಲಾದವರು ಇಬ್ಬರು ಕೂಡ ಯೂಸ್ ಮಾಡ್ತಾರೆ. ಮುಂಚೆ LG ಅವರು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ, ಬಟ್ ಅವ್ರು ಎಲ್ಲಿ ಹೊರಗಡೆ ಸೇಲ್ಸ್ ಮಾಡಿಲ್ಲ. ಇದಿಷ್ಟು 2170 ಸೆಲ್ಲು ಮತ್ತೆ 4680 ಸೆಲ್ ಏನು ಎರಡು ಡಿಫ್ರೆನ್ಸ್ ಐತೆ, ಅವೆರಡು ಡಿಫ್ರೆನ್ಸ್ ತಿಳಿಸುವಂಥ ವಿಡಿಯೋ ಇದಾಗಿತ್ತು. ನಿಮ್ಗೆ ಏನಾರ ಇದು ಇನ್ನೂ ಕಾಂಪ್ಲಿಕೇಶನ್ ಆಗೈತೆ, ಕ್ಲಿಯರ್ ಆಗಲಿ, ನಮ್ಗೆ ಇನ್ನೂ ಡೌಟ್ ಐತೆ ಬ್ರೋ ಅಂತ ಅಂದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇಕಾದ್ರೆ ನಾನು ಇನ್ನೊಂದ್ಸತಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ.